ಕೇವಲ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರಾದ್ಯಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಡಿದೆಬ್ಬಿಸಿರೋ ಈ ಜಾತಿ ಗಣತಿ ಮತ್ತು ಓಟ್ ಚೋರಿ ಬಿರುಗಾಳಿಯ ಮಧ್ಯೆ, ಈ ಚಂಡಮಾರುತದ ನಡುವೆ ಎಲ್ಲೂ ಕೂಡ ಸಾಮಾನ್ಯ ಮೆರಿಟ್ ಕೋಟಾ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಇದೀಗ ಮುಂಬರುವ ನವೆಂಬರ್ ತಿಂಗಳಲ್ಲಿ ಬಿಹಾರ ಅಸೆಂಬ್ಲಿ ಚುನಾವಣೆಗಳು ಘೋಷಣೆ ಆಗಿರುವಾಗ ಇಂಡಿಯಾ ಮೈತ್ರಿಕೂಟದ ಅತ್ಯಂತ ಪ್ರಮುಖವಾದ ಚುನಾವಣಾ ಪ್ರಣಾಳಿಕೆಯ ಆಶ್ವಾಸನೆ, ನಾವು ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಪ್ರಮಾಣದ ಮೇಲೆ ಸರ್ವೋಚ್ಚ ನ್ಯಾಯಾಲಯ ವಿಧಿಸಿರೋ ಆ 50% ಕ್ಯಾಪನ್ನು ಕಿತ್ತಾಕ್ತೇವೆ, ಆ 50% ಮಿತಿ ಏನಿದೆ ಅದನ್ನು ನಾವು ಕಿತ್ತಾಕ್ತೇವೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮೀಸಲಾತಿಯ ಪ್ರಮಾಣ ಎಷ್ಟಿರಬೇಕು? ಈಗಾಗಲೇ ಭಾರತ ಒಕ್ಕೂಟದ ರಾಜ್ಯಗಳ ಪೈಕಿ ನೆರೆಯ ತಮಿಳುನಾಡು ರಾಜ್ಯದಲ್ಲಿ ಬಹು ಹಿಂದೆಯೇ 67% ಮೀಸಲಾತಿಯನ್ನು ಕೊಟ್ಬಿಟ್ಟು, ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರ ಹಿಂದುಳಿದ ವರ್ಗಗಳ ಒಟ್ಟು ಮೀಸಲಾತಿ ಪ್ರಮಾಣವನ್ನು 67%ಕ್ಕೆ ಹೆಚ್ಚಿಸ್ಬಿಟ್ಟು ಅದನ್ನು ಸಂವಿಧಾನದ 9ನೇ ಶೆಡ್ಯೂಲ್ನಲ್ಲಿ ಸೇರಿಸ್ಬಿಟ್ಟಿದ್ದಾರೆ. ಅದನ್ನು ಯಾವುದೇ ನ್ಯಾಯಾಲಯದಲ್ಲೂ ಪ್ರಶ್ನಿಸೋ ಹಾಗಿಲ್ಲ. ಆ ರೀತಿ ಅದಕ್ಕೊಂದು ರಕ್ಷಣೆ ವಿಧಿಸಿರೋದ್ರಿಂದ ತಮಿಳುನಾಡಿನಲ್ಲಿ ಇವತ್ತು ಸಾಮಾನ್ಯ ಮೆರಿಟ್ ಕೋಟಾ ಅಂತಂದರೆ ಕೇವಲ 32-33% ಮಾತ್ರ ಇದೆ. ಯಾಕೆ ಹೀಗೆ? ಬರ್ತಾ ಬರ್ತಾ ಈ ರಾಜಕೀಯ ಪಕ್ಷಗಳಿಗೆ ಜಾತಿ ಮೀಸಲಾತಿ ಒಂದು ಪ್ರಬಲವಾದ ಸಂಮೋಹನಾಸ್ತ್ರವಾಗಿ ಸಿಕ್ಕ ಮೇಲೆ ಯಾರೂ ಕೂಡ ಜಾತ್ಯತೀತತೆ ಬಗ್ಗೆ ಮಾತಾಡೋದು ಬಿಟ್ಬಿಟ್ರು. ಆ 50% ಮೀಸಲಾತಿ ಆ ಮಿತಿ ಏನಿತ್ತು, ಗರಿಷ್ಠ ಮಿತಿ ಏನಿತ್ತು, ಅದನ್ನು ಕಿತ್ತು ಹಾಕ್ತೇವೆ ಅನ್ನೋದೇ ವರ್ತಮಾನದಲ್ಲಿ ಬಹುತೇಕ ಪಕ್ಷಗಳಿಗೆ ತುಂಬ ಆಕರ್ಷಕವಾಗಿ ಕಾಣ್ತಾ ಇರೋ ಒಂದು ಆಶ್ವಾಸನೆ. ಯಾಕೆ? ಬರ್ತಾ ಬರ್ತಾ ಹೌದು, ಸಾಮಾಜಿಕ ನ್ಯಾಯದ ಮೀಸಲಾತಿ ಅಂತಂದರೆ ಜಾತಿ ಮೀಸಲಾತಿ ಕೂಡ ಅದು ಮೆರಿಟ್ ವಿರೋಧಿ ಅಲ್ಲ. ಕೆಲವು ಮೇಲ್ವರ್ಗದವರು ಆರಂಭಿಕ ವರ್ಷಗಳಲ್ಲಿ ಹಾಗೆ ಮಾತಾಡ್ತಾಯಿದ್ರು, ಒಂದು ರೀತಿ ವ್ಯಂಗ್ಯವಾಗಿ ಹೇಳ್ತಾಯಿದ್ರು, ಅಯ್ಯೋ ಮೀಸಲಾತಿ ಬಂತು ಅಂತಂದರೆ ಇನ್ಮೇಲೆ ನಮಗೆ ಗತಿನೇ ಇಲ್ಲ, ನಮ್ಮ ಬದುಕೇ ಇಲ್ಲ, ಇನ್ಮೇಲೆಲ್ಲ 3ನೇ ದರ್ಜೆಯಲ್ಲಿ ಪಾಸಾಗಿರೋರು ಕೂಡ ಡಾಕ್ಟ್ರು ಇಂಜಿನಿಯರ್ಗಳಾಗ್ಬಿಡ್ತಾರೆ ಅಂತ ಕೂಕದು ಮಾತಾಡ್ತಾಯಿದ್ರು. ಅವರ ಸಮಗ್ರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿರಲೇ ಇಲ್ಲ. ಯಾರು ಪರಂಪರಾನುಗತವಾಗಿ ಅವಕಾಶಗಳಿಂದ ಶೈಕ್ಷಣಿಕ ಅವಕಾಶ, ಉದ್ಯೋಗ ಅವಕಾಶ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಗೌರವದಿಂದ ವಂಚಿತರಾಗಿದ್ದರು, ಅವ್ರಿಗೆಲ್ರಿಗೂ ಕೂಡ ಕಡ್ಡಾಯವಾಗಿ ಮೀಸಲಾತಿ ಕೊಡಲೇಬೇಕು. ಅದು ನಮ್ಮ ಸಂವಿಧಾನ ವಿಧಿಸಿರುವ ಒಂದು ಆದೇಶ. ಸಂವಿಧಾನಕರ್ತರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಲೋಕಸಭಾ ಕ್ಷೇತ್ರಗಳಲ್ಲಿ ಮೀಸಲಾತಿ, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಕ್ಷೇತ್ರಗಳಲ್ಲಿ ಮೀಸಲಾತಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ವಿಧಿಸೋದನ್ನು ನಿಖರವಾಗಿ ಹೇಳಿದರು. ಅವರಲ್ಲಿ ಜಾತಿಯನ್ನು ಗುರುತಿಸಲೇಬೇಕು, ಪರಿಶಿಷ್ಟ ಪಂಗಡಗಳನ್ನು ಕೂಡ ಗುರುತಿಸಲೇಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಆ ಪಟ್ಟಿ ತಯಾರಿಸುವಾಗ ಕೂಡ ಮೀಸಲಾತಿಗೆ ಅರ್ಹವಾಗುವ ಆ ಪಟ್ಟಿಯನ್ನು ಬದಲಿಸಬೇಕು ಅಂತ, ಪರಿವರ್ತನೆ ಮಾಡಬೇಕು ಅಂತಂದರೆ ಆ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿರುತ್ತೆ, ಭಾರತ ಸರ್ಕಾರಕ್ಕೆ ಮಾತ್ರ ಇರುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದರು. ಆದರೆ ಅನುಬಂಧ 15(4) ಮತ್ತು 16(4) ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಮತ್ತು 16(4) ಸರ್ಕಾರಿ ನೌಕರಿಗಳಿಗೆ ಅವಕಾಶ, ಇವೆರಡೂ ಇತರ ಹಿಂದುಳಿದ ವರ್ಗಗಳಿಗೆ ನೀಡೋದಕ್ಕೆ ಸಂವಿಧಾನ ಕೊಟ್ಟಿರೋ ಅವಕಾಶಗಳು. ಅಲ್ಲಿ ಇತರ ಹಿಂದುಳಿದ ವರ್ಗಗಳು ಅಂದರೆ ಯಾರು? ಬಡವರು ಮತ್ತು ಶ್ರೀಮಂತರ, ಅಥವಾ ಗ್ರಾಮೀಣ ವಾಸಿಗಳು ಮತ್ತು ನಗರವಾಸಿಗಳ, ಅಥವಾ ಕಾಯಂ ಉದ್ಯೋಗದಲ್ಲಿರೋರು ಮತ್ತು ಅರೆಕಾಲಿಕ ಉದ್ಯೋಗದಲ್ಲಿರೋರ, ಅಥವಾ ನಿರ್ದಿಷ್ಟ ಜಾತಿ ಜನಾಂಗ ಪಂಗಡವ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ವಿವಿಧ ರಾಜ್ಯಗಳಲ್ಲಿ ನಾನಾ ರೀತಿಯ ಈ ಹಿಂದುಳಿದ ವರ್ಗಗಳ ಆಯೋಗಗಳು ತಾತ್ವಿಕವಾದ ಮತ್ತು ಸೈದ್ಧಾಂತಿಕವಾದ ಚರ್ಚೆ, ಸಂವಾದ, ಪ್ರಶ್ನೋತ್ತರಗಳನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಕಡೆಗೂ ಒಂದು ತೀರ್ಮಾನಕ್ಕೆ ಬಂದರು. ಇತರ ಹಿಂದುಳಿದ ವರ್ಗಗಳು ಅಂತಂದರೆ ಭಾರತದ ಸನ್ನಿವೇಶದಲ್ಲಿ ಇಲ್ಲೊಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರೋದರಿಂದ ಜಾತಿನೇ ಪ್ರಥಮ ಮಾನದಂಡ, ಪ್ರಾಥಮಿಕ ಮಾನದಂಡ. ಮತ್ತೊಂದು ಜೀವನೋಪಾಯ, ಕಾಸ್ಟ್ ಕಮ್ ಮೀನ್ಸ್ ಟೆಸ್ಟ್. ಇವತ್ತು ಯಾವುದೇ ರಾಜ್ಯದ ಅಥವಾ ರಾಷ್ಟ್ರ ಮಟ್ಟದ ಹಿಂದುಳಿದ ವರ್ಗಗಳ ಆಯೋಗಗಳು ಆ ಹಿಂದುಳಿದ ಜಾತಿ ಜನಾಂಗ ಅಥವಾ ಪಂಗಡಗಳನ್ನು ಗುರುತಿಸುವಾಗ ಅವರು ಅನುಸರಿಸ್ತಾ ಇರೋ ಮಾನದಂಡ ಜಾತಿ ಮತ್ತು ಜೀವನಾಂಶ, ಜಾತಿ ಮತ್ತು ಆದಾಯ. ಕ್ಯಾಸ್ಟ್ ಕಮ್ ಮೀನ್ಸ್ ಅಂತಂದಾಗ ಎಲ್ಲ ರೀತಿಯ ಅವರ ಜೀವನ ಕ್ರಮ, ಅವರ ಆದಾಯ, ವಾರ್ಷಿಕ ಆದಾಯ, ಅವರ ಆಸ್ತಿ ಮೂಲ. ಅದರಲ್ಲೂ ಕರ್ನಾಟಕದಲ್ಲಿ 1984-85ರಲ್ಲಿ ರಚನೆಯಾಗಿದ್ದ ವೆಂಕಟಸ್ವಾಮಿ ಆಯೋಗ ತನ್ನ ವರದಿಯನ್ನು ಸಿದ್ಧಪಡಿಸ್ತಾ ಇರುವಾಗ ಸೋಮಶೇಖರ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋ ಒಂದು ಸುಪ್ರೀಂ ಕೋರ್ಟ್ನ ರಿಟ್ ಅರ್ಜಿ ಸಂಬಂಧಪಟ್ಟಂತೆ
ವಿಚಾರಣೆ ನಡೆಸಿದ ಸರ್ವೋಚ್ಚ ನ್ಯಾಯಾಲಯ ಕೆಲವೊಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಿತ್ತು. ಪ್ರಿಸ್ಕ್ರಿಪ್ಟಿವ್ ಟೈಪ್ ಆಫ್ ಸಜೆಷನ್ಸ್ ಅಂತ ಕೊಟ್ಟಿತ್ತು. ಅಂದರೆ ನೀವು ಹಿಂದುಳಿದ ವರ್ಗಗಳನ್ನು ಗುರುತಿಸುವಾಗ ಮೊದಲು ಜಾತಿ, ಆ ಜಾತಿ ಏನಾದರೂ ಪಾರಂಪರಿಕ ಕಸುಬುಗಳಿಗೆ ಸೀಮಿತವಾಗಿರ್ತೀಯಾ, ಆಯಾ ಜಾತಿಯಲ್ಲಿರೋ ಗ್ರಾಮೀಣ ವಾಸಿಗಳ ಪ್ರಮಾಣ ಎಷ್ಟು, ಆಯಾ ಜಾತಿಗಳಲ್ಲಿರೋ ಅನಕ್ಷರಸ್ಥರ ಪ್ರಮಾಣ ಎಷ್ಟು, ಆಯಾ ಜಾತಿಯಲ್ಲಿ SSLC ಪಾಸ್ ಆದವರ ಪ್ರಮಾಣ ಎಷ್ಟು, ಆಯಾ ಜಾತಿಗಳು ಅಂಟ್ಕೊಂಡಿರೋ ಮುಂದುವರಿಸ್ಕೊಂಡು ಬಂದಿರುವಂಥ ಕುಲ ಕಸುಬುಗಳು ಅವು ಲಾಭದಾಯಕವೇ ಅಲ್ಲವೇ, ಅವರಲ್ಲಿ ಎಷ್ಟು ಜನ ಭೂಮಾಲೀಕರಿದ್ದಾರೆ, ಎಷ್ಟು ಜನ ಭೂರಹಿತ ಕೃಷಿ ಕಾರ್ಮಿಕರಿದ್ದಾರೆ, ಅವರಲ್ಲಿ ಎಷ್ಟು ಪ್ರಮಾಣ ಅವರಿಗೆ ಸ್ವಂತ ಮನೆ ಇದೆ, ತಲೆ ಮೇಲೊಂದು ಸೂರಿದೆ, ಮನೆ ಇಲ್ಲದವರ ಪ್ರಮಾಣ ಎಷ್ಟು ಇತ್ಯಾದಿ ಹಲವಾರು ಮಾನದಂಡಗಳನ್ನು ಕೊಟ್ಬಿಟ್ಟು ಅದು ಪ್ರಿಸ್ಕ್ರಿಪ್ಟಿವ್ ಟೈಪ್ ಆಫ್ ಒಂದು ಜಡ್ಜ್ಮೆಂಟನ್ನು ಅವ್ರು ಕೊಟ್ಟಿದ್ದರು. ಅದನ್ನು ಆಧರಿಸ್ಕೊಂಡ್ಬಿಟ್ಟು ಆವತ್ತು ವೆಂಕಟಸ್ವಾಮಿ ಆಯೋಗ ತನ್ನ ವರದಿಯನ್ನು ಕೊಟ್ಟಿತ್ತು. ರಾಜಕೀಯ ಕಾರಣಗಳಿಂದಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕಾಗಲಿಲ್ಲ. ಇದೇ ಗತಿ ಮುಂದೆ ಚಿನ್ನಪ್ಪರೆಡ್ಡಿ ವರದಿಗೆ ಆಗಿತ್ತು. ಅದಾದ ನಂತರ ಕಳೆದ ಒಂದು ದಶಕದಲ್ಲಿ ಕಾಂತರಾಜು ವರದಿಗೆ ಏನೇನಾಗಿದೆ ಅಂತಂದ್ಬಿಟ್ಟು ಇವತ್ತು ಯಾರೇ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, ಅವರ ನಿಕಟಪೂರ್ವ ಮುಖ್ಯಮಂತ್ರಿಗಳು ಸಮಸ್ಯೆ ಆಗಿತ್ತು. ತದನಂತರ ಬಂದ ಮುಖ್ಯಮಂತ್ರಿ ಇಬ್ಬರು ಭಾಜಪ ಮುಖ್ಯಮಂತ್ರಿಗಳು ಅದು ಸಮಸ್ಯೆ ಆಗಿತ್ತು. ಒಬ್ಬರಾದ ಮೇಲೆ ಒಬ್ಬರು ಈ ಜವಾಬ್ದಾರಿಯನ್ನು ಇನ್ನೊಬ್ಬರ ಮೇಲೆ ಹಾಕಿಬಿಟ್ಟು ಕೈ ತೊಳ್ಕೊಳ್ಳೋ ಒಂದು ಪ್ರವೃತ್ತಿ ಬಂದುಬಿಟ್ಟಿದೆ. ಯಾಕೆಂತಂದರೆ ಯಾರು ಮೀಸಲಾತಿ ಕೇಳಿದ್ರು ಕೊಡ್ತೇವೆ ಅಂತ ಹೇಳ್ತಾರೆ, ತಥಾಸ್ತು ಅಂತ ಹೇಳ್ತಾರೆ ಹೊರತು ನಿಮಗೆ ಕೊಡಲಿಕ್ಕಾಗಲ್ಲ ಅಂತ ಯಾರು ಹೇಳ್ತಾನಿಲ್ಲ. ಆಗಲ್ಲ ಅಂತ ಹೇಳಿಬಿಟ್ರೆ ಎಲ್ಲಿ ನಾವು ಓಟ್ಗಳನ್ನ ಕಳ್ಕೊಂಡ್ಬಿಡ್ತೇವೆ, ಅಧಿಕಾರ ಕಳ್ಕೊಂಡ್ಬಿಡ್ತೇವೆ ಅನ್ನೋ ಆತಂಕ. ಇದ್ರ ಮಧ್ಯೆ ಯಾರೂ ಕೂಡ 2022ರಲ್ಲೇ ಸಂಸತ್ತು ಪಾಸ್ ಮಾಡಿರೋ, ಅಂದರೆ ನರೇಂದ್ರ ಮೋದಿ ಸರ್ಕಾರ ಒಂದು ಮಸೂದೆಯನ್ನು ಮಂಡಿಸ್ತು. ಅದರಲ್ಲಿ 10% ಮೀಸಲಾತಿಯನ್ನು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಕೊಡಬೇಕು ಅನ್ನೋ ಮಸೂದೆ, ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ತಂದಾಗ ಸರ್ವಾನುಮತದಿಂದ ಉಭಯ ಸದನಗಳಲ್ಲಿ ಪಾಸಾಗಿತ್ತು. ಅಂದರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂತ, ಯಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಲ್ವೋ ಅಂಥ ಜಾತಿ, ಜನಾಂಗ ಅಥವಾ ಅಲ್ಪಸಂಖ್ಯಾತ ಧರ್ಮೀಯರಿಗೆ ಅವರು ಯಾರು ಕೂಡ ಆರ್ಥಿಕವಾಗಿ ದುರ್ಬಲರಾಗಿದ್ದಾರೋ ಅವರೆಲ್ಲರೂ ಅಲ್ಲಿ ಅವಕಾಶ ಪಡ್ಕೊಂಡು ಮೀಸಲಾತಿ ಪಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿದರು. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದಾಗಲೇ ರಾಷ್ಟ್ರಪತಿಗಳು ಕೂಡ ಅದನ್ನು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ದಾಗಿದೆ. ಇವತ್ತು ಎಲ್ಲೂ ಕೂಡ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. 2022ರಲ್ಲಿ ಬಂದ ಈ ಸಂವಿಧಾನ ತಿದ್ದುಪಡಿಯ ಅಂಶ ಏನಿತ್ತು, ಆರ್ಥಿಕವಾಗಿ ದುರ್ಬಲವಾಗಿರೋ ಬಡವರಿಗೂ ಕೂಡ ಈ ಮೀಸಲಾತಿ ಪಟ್ಟಿಯಲ್ಲಿ ಸೇರ್ಪಡೆ ಆಗದಿರುವ ಇತರ ಜಾತಿ ಜನಾಂಗಗಳಿಗೆ ಕೂಡ ಮೀಸಲಾತಿ ಕೊಡೋ ಆ ಅವಕಾಶವನ್ನು 1977ರಷ್ಟು ಹಿಂದೆಯೇ ಆವತ್ತಿನ ಕರ್ನಾಟಕದ ಕಾಂಗ್ರೆಸ್ ಮುಖ್ಯಮಂತ್ರಿ ದೇವರಾಜರು ತಾವು ಅನುಷ್ಠಾನ ಮಾಡಿದ ಹಾವನೂರು ವರದಿ ಆಧರಿಸಿದ ಆ ಮೀಸಲಾತಿ ಆದೇಶದಲ್ಲಿ ಬ್ಯಾಕ್ವರ್ಡ್ ಸ್ಪೆಷಲ್ ಗ್ರೂಪ್ ಅಂತ ಒಂದು ಪ್ರತ್ಯೇಕ ವರ್ಗವನ್ನು ಸೃಷ್ಟಿ ಮಾಡಿ ಅವ್ರಿಗೆ 5% ಮೀಸಲಾತಿ ಕೊಟ್ಟಿದ್ದರು. ಆವತ್ತಿನ ದಿನಮಾನಗಳಲ್ಲಿ ಯಾರಿಗೆ ವಾರ್ಷಿಕ ಕೌಟುಂಬಿಕ ಆದಾಯ 10,000ಕ್ಕಿಂತ ಕಡಿಮೆ ಇರುತ್ತೋ ಅಂಥವ್ರ ಮಕ್ಕಳು, ಅವತ್ತು ಲಿಂಗಾಯತರು, ಬ್ರಾಹ್ಮಣರು, ಜೈನರು, ವೈಶ್ಯರು, ಕ್ರಿಶ್ಚಿಯನ್ರು ಇತ್ಯಾದಿಗಳೆಲ್ಲ ಈ OBC ಪಟ್ಟಿಯಲ್ಲಿ ಇರಲಿಲ್ಲ. ಅವ್ರ ಪೈಕಿ ಯಾರಾದರೂ ಅದನ್ನು ತಗೊಳ್ಬಹುದಾಗಿತ್ತು. ಅಂದರೆ ಜಾತಿಯಿಂದ ಸೃಷ್ಟಿಯಾಗುವ ಸಮಸ್ಯೆಗಳನ್ನು ಹೊರತುಪಡಿಸಿಬಿಟ್ಟು ಈ ಮೇಲ್ಜಾತಿಗಳು ಪ್ರಭಾವಿ ಜನಾಂಗಗಳು ಅಂತ ಪರಿಗಣಿಸಲ್ಪಟ್ಟ ಸಮುದಾಯಗಳಲ್ಲೂ ಕೂಡ ಕಡು ಬಡವರಿದ್ದಾರೆ ಅನ್ನೋ ವಾಸ್ತವವನ್ನು ಅರ್ಥಕೊಂಡ್ಬಿಟ್ಟು ದೇವರಾಜರಸು ತಮ್ಮ ಧೀಮಂತಿಕೆ, ಹೃದಯ ವೈಶಾಲ್ಯತೆಯನ್ನು ಬಳಸ್ಕೊಂಡ್ಬಿಟ್ಟು ಆ ವರ್ಗವನ್ನು ಸೃಷ್ಟಿ ಮಾಡಿದರು. ಅದು ಮುಂದೆ ಉಳ್ಕೊಳ್ಳಿಲ್ಲ. ಸುಪ್ರೀಂ ಕೋರ್ಟು ಅದನ್ನು ತೆಗೆದುಹಾಕ್ಬಿಡ್ತು. ಇವತ್ತಿನ ಸಮಸ್ಯೆ ಏನು ಅಂತಂದರೆ, ಈ ರೀತಿ ಚುನಾವಣಾ ಪ್ರಣಾಳಿಕೆಯಲ್ಲೇ ಓಟ್ಗೋಸ್ಕರ ನೀವು 50% ಗರಿಷ್ಠ ಮಿತಿಯನ್ನು ತೆಗೆದುಹಾಕ್ಬಿಡ್ತೀವಿ, ಹಾಗಾದರೆ ಎಷ್ಟು ಮೀಸಲಾತಿ ಕೊಡ್ತೀವಿ, ಮೀಸಲಾತಿ ಕೋಟವನ್ನು ಎಲ್ಲಿವರೆಗೂ ವಿಸ್ತರಿಸ್ತಾ ಹೋಗ್ತೀರಿ? 100% ಮೀಸಲಾತಿ ಕೊಟ್ಬಿಟ್ರೆ ಆ ಮೀಸಲಾತಿ ಅನ್ನೋ ಪರಿಕಲ್ಪನೆಯ ಪಾವಿತ್ರತೆಯೇ ಹೊರಟೋಗ್ಬಿಡುತ್ತೆ, ಅದಕ್ಕಿರೋ ಅನನ್ಯತೆಯೇ ಹೊರಟೋಗ್ಬಿಡುತ್ತೆ. ಸುಪ್ರೀಂ ಕೋರ್ಟು ಒಂದು ಕಡೆ ಸಾಮಾಜಿಕ ನ್ಯಾಯದ ಅನಿವಾರ್ಯತೆ, ಮತ್ತೊಂದು ಕಡೆ ಸಹಜ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆಗಳು ಕೂಡ ಬೆಲೆ ಕೊಡಬೇಕನ್ನೋ ದೃಷ್ಟಿಯಿಂದ ಒಂದು ಸಮೀಕರಣ ಮಾಡೋ, ಒಂದು ಸಮನ್ವಯ ತರೋ ಪ್ರಯತ್ನ ಮಾಡಿತ್ತು. ವಿವಿಧ ಈ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ವಿವಿಧ ಸಂವಿಧಾನ ಪೀಠಗಳು, ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನ ಪೀಠಗಳು ಒಂದು ಕಡೆ ಸಾಮಾಜಿಕ ನ್ಯಾಯದ ಅನಿವಾರ್ಯತೆ, ಮತ್ತೊಂದು ಕಡೆ ಸಹಜ ಪ್ರತಿಭೆ, ಪರಿಶ್ರಮ ಮತ್ತು ಸಾಧನೆಗಳನ್ನು ಅವುಗಳಿಗೆ ಮಾನ್ಯತೆ ನೀಡುವಂಥ ಎರಡೂ ಸವಾಲುಗಳಿಗೆ ಸಮನ್ವಯ ತರೋ ಪ್ರಯತ್ನ ಮಾಡಿತ್ತು. ಇದೀಗ ಎಲ್ಲ ರಾಜ್ಯಗಳು ಕೂಡ EWS ಮೀಸಲಾತಿಯನ್ನು ತಂದುಬಿಟ್ರೆ ಅದು 60% ಮಾಡೋದು ಅನಿವಾರ್ಯ ಆಗುತ್ತೆ. ಇನ್ನು 10% ಜಾಸ್ತಿ ಮಾಡಲೇಬೇಕಾಗುತ್ತೆ. ಆದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕುರುಬರಿಗೆ ಕೂಡ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕು ಅಂತ ಭಾರತ ಸರ್ಕಾರವೇ ತೀರ್ಮಾನ ಕೈಗೊಂಡಿರೋದ್ರಿಂದ ಅವರ ಕುಲಾಧ್ಯಯನ ಆಗಬೇಕು ಇತ್ಯಾದಿ ಅಲ್ಲಿ ಚರ್ಚೆ ನಡೀತು. ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ಸಿದ್ದರಾಮಯ್ಯನವರ ಆಪ್ತ ಮಿತ್ರ ಉಗ್ರಪ್ಪನವರು ಭಾಳ ಕಠೋರವಾಗಿ ಅಲ್ಲಿ ಮಾತಾಡಿದರು. ನೀವು ಕುರುಬರನ್ನು ಸೇರಿಸೋದಾದರೆ
ನೀವು ನಮ್ಮ ಅನ್ನ ಕಿತ್ಕೊಂಡ್ಬಿಡ್ತೀರಾ. ಈಗಿರೋ ನಮಗೆ ಮೀಸಲಾತಿ 7% ಇದೆ ಪರಿಶಿಷ್ಟ ಪಂಗಡಗಳಿಗೆ, ಅದನ್ನು ಬೇಕಾದ್ರೆ 14% ಮಾಡಿಬಿಟ್ಟು ನೀವು ಒಳಗೆ ಬನ್ನಿ. ಈಗಿರೋ ಪರಿಮಿತಿಯಲ್ಲೇ ನೀವು ಕುರುಬರನ್ನು ಸೇರಿಸ್ಬಿಟ್ರೆ ನಮ್ಮ ಅನ್ನ ಕಿತ್ಕೊಳ್ತೀರಿ ಅಂತ ಭಾಳ ಸಹಜ ಆಕ್ರೋಶದಿಂದ ಅವರು ಪ್ರತಿಭಟನೆಯನ್ನು ವ್ಯಕ್ತ ಮಾಡಿದರು. ಈ ರೀತಿ ಎಲ್ಲ ಜಾತಿ ಜನಾಂಗಗಳು ಕೂಡ ನಾವು ಹಿಂದುಳಿದವರು ಆಗಬೇಕು, ನಾವು ಮೀಸಲಾತಿ ಪಟ್ಟಿ ಸೇರಲೇಬೇಕು ಅನ್ನೋ ಒಂದು ಪೈಪೋಟಿ ಏನು ನಡೆದಿದೆ. ಇವ್ರು ಯಾರೂ ಕೂಡ ಮತ್ತೊಂದು ಅಂಶದ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರೀಮಿ ಲೇಯರ್ ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿದೆ, ಈ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡುವಾಗ ಯಾರಿಗೆ ವಾರ್ಷಿಕ ವರಮಾನ 8 ಲಕ್ಷಕ್ಕಿಂತ ಜಾಸ್ತಿ ಇದೆಯೋ ಅವ್ರಿಗೆ ಕೊಡಕೂಡ್ದು. ಅವರು ಕೆನೆ ಪದರ ಅಂದರೆ ಅವರು ಅನುಕೂಲಸ್ಥರು, ಶ್ರೀಮಂತರು ಅಂದ್ಬಿಟ್ಟು. ಈ 8 ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಕೂಡ ಸ್ವಲ್ಪ ದೊಡ್ಡದೇ. ಇವತ್ತು ಅಂದರೆ ತಿಂಗಳಿಗೆ 78,000 ರೂಪಾಯಿ ಆದಾಯ ಇದ್ದರೆ, ಅದಕ್ಕೆ ಸಂಬಳ ಬರ್ತಾಯಿದ್ರೆ ಅವ್ರು ಹಿಂದುಳಿದ ವರ್ಗ ಅಂತಿರುತ್ತೆ. 9 ಲಕ್ಷ ಬರೋರಿಗೆ ಒಂಥರ ಅಸೂಯೆ ಭಾವನೆ ಮೂಡ್ಬೋದು. ಅಯ್ಯೋ ನನ್ನ ಸಹೋದ್ಯೋಗಿ ಆಗಿದ್ದಾನೆ, ಆತನಿಗೆ ಸಿಕ್ತು ನನಗೆ ಸಿಗಲಿಲ್ಲ ಅಂತ. ಅದಿರಲಿ, ಎಲ್ಲೋ ಒಂದು ಕಡೆ ಒಂದು ಮಿತಿಯನ್ನು ಹಾಕಲೇಬೇಕಾಗುತ್ತೆ. ಆದರೆ ಈ ಸವಲತ್ತು ಕೊಡುವಾಗ ನಮ್ಮ ರಾಜಕಾರಣಿಗಳು ಯಾರೂ ಕೂಡ ಮೆರಿಟ್ ಕೋಟಾ ಗತಿ ಏನು ಅಂತ ಯೋಚನೆ ಮಾಡ್ತಾ ಇಲ್ಲ. ಕರ್ನಾಟಕದಂಥ ಪ್ರಗತಿಪರ ರಾಜ್ಯಗಳಲ್ಲಿ 1977ರಿಂದನೇ ಅಂದರೆ 48 ವರ್ಷಗಳ ಹಿಂದಿನಿಂದಲೂ ಕೂಡ ಒಂದು ಅತ್ಯಂತ ವೈಜ್ಞಾನಿಕವಾದ ಮೀಸಲಾತಿ ವ್ಯವಸ್ಥೆ ಬಂದಿರೋದ್ರಿಂದ ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ಒಂದು ವಿದ್ಯಾವಂತ ಮಧ್ಯಮ ವರ್ಗ ಹೊರಹೊಮ್ಮಿದ್ಬಿಟ್ಟಿದೆ. ಅದರಲ್ಲೂ 1991ರ ಜಾಗತೀಕರಣ ಯುಗದ ನಂತರ ಲಕ್ಷಾಂತರ ಮಂದಿ ವಿವಿಧ ಜಾತಿ ಜನಾಂಗಗಳ ಯುವಕರೆಲ್ಲ, ವಿವಿಧ ತಲೆಮಾರುಗಳ ಯುವಕರೆಲ್ಲ ಮೊದಲ ಹಂತದ ಆ BPO ಕಾಲ್ ಸೆಂಟ್ರಲ್ಲಿ ಲಕ್ಷಾಂತರ ಅತ್ಯಂತ ಸಮೃದ್ಧವಾದ ಉದ್ಯೋಗ ಅವಕಾಶಗಳನ್ನ ಪಡ್ಕೊಂಡ್ರು. ಆ ಕಾರ್ಪೊರೇಟ್ ಕಂಪ್ನಿಗಳು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅನ್ನೋ ಒಂದು ಹೊಸ ಕ್ರಾಂತಿಕಾರಿ ವ್ಯವಸ್ಥೆಯನ್ನು ತಂದುಬಿಟ್ರು. ಉದ್ಯೋಗದಾದರೆ ಉದ್ಯೋಗಸ್ಥರ ಬಾಗಿಲಿಗೆ ಬಂದುಬಿಟ್ಟು ಅವರು ಯೂನಿವರ್ಸಿಟಿ ಮಾರ್ಕ್ಸ್ ಕಾರ್ಡ್ ನೋಡ್ತಾ ಇರಲಿಲ್ಲ. ತಮ್ಮದೇ ಆದ ಒಂದು ಪ್ರತ್ಯೇಕ ಲಿಖಿತ ಪರೀಕ್ಷೆ, ಅದಾದಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತು ಸಂದರ್ಶನ, ವ್ಯಕ್ತಿಗತ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಬಿಟ್ಟು ಅವರಿನ್ನೂ ತಮ್ಮ ಕೋರ್ಸ್ ಮುಗಿಸೋಕ್ಕಿಂತ ಮುಂಚೆನೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾಯಿದ್ರು. 4ನೇ ಸೆಮಿಸ್ಟ್ರಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಪಡ್ಕೊಂಡಿರೋನು ಮುಂದೆ 6ನೇ ಸೆಮಿಸ್ಟರ್ ಮುಗಿದ ತಕ್ಷಣ ಒಬ್ಬ ಸಾಮಾನ್ಯ ಪದವೀಧರ ಯುವಕ ಕೂಡ ಉದ್ಯೋಗ ಪಡ್ಕೊಂಡಿದ್ದಾಯಿತು. ಈ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆ ಬಂದ ಮೇಲೆ ಅದರ ಪರಿಣಾಮ ಏನಾಗಿದೆ? ಆಮೇಲೆ 50 ವರ್ಷಗಳಿಂದ ಮೀಸಲಾತಿ ಪಡ್ಕೊಂಡಿರೋ ವಿವಿಧ ಜಾತಿ ಜನಾಂಗಗಳು ಏನಿದೆ ಅವುಗಳ ಸ್ಥಿತಿಗತಿ ಸುಧಾರಿಸಿಲ್ವಾ? ಯಾರನ್ನು ಹೊರಗಿಡಬೇಕು ಆ ಪಟ್ಟಿಯಿಂದ ಅಂತ ಯಾರೂ ಹೇಳಲಿಕ್ಕೆ ಧೈರ್ಯನೇ ಇಲ್ಲ. ಇದು ನಮ್ಮ ರಾಜಕೀಯ ಪಕ್ಷಗಳು ಎಲ್ಲರೂ ಎದುರಿಸ್ತಾ ಇರೋ ಒಂದು ಧರ್ಮ ಸಂಕಟ ಮತ್ತು ಸಂದಿಗ್ಧ. ಇವತ್ತು ಚರ್ಚೆ ನಡಿಬೇಕಾಗಿರೋದು ಮೆರಿಟ್ ಬೇಕೋ ಆ ಮೆರಿಟ್ವಂತರ ಬಗ್ಗೆ ಒಂಥರ ಅವರೇನೋ ಅಪರಾಧ ಮಾಡಿದವರು ಅನ್ನೋ ರೀತಿಯಲ್ಲಿ ನೋಡೋದನ್ನು ನಾವು ಬಿಡಬೇಕು. ಯಾಕಂತಂದರೆ ಮೀಸಲಾತಿ ಪಡೆದವರು ಕೂಡ ಮೆರಿಟ್ವಂತರೇ, ಆದರೆ ಸಾಮಾನ್ಯ ಸ್ಪರ್ಧಾತ್ಮಕ ಕಣ ಏನಿದೆ ಅದನ್ನು ತೀರಾ ಕುಗ್ಗಿಸೋ ಪ್ರಯತ್ನ ಮಾಡಬಾರ್ದು. ರಾಹುಲ್ ಗಾಂಧಿಯವರು ಹಠಕ್ಕೆ ಬಿದ್ದುಬಿಟ್ಟು 100% ಮೀಸಲಾತಿ ಕೊಟ್ಬೋಣ, ಜಿತನಿ ಆಬಾದಿ ಉತನಿ ಹಕ್, ಮೀಸಲಾತಿ ಪ್ರಮಾಣ ಜನಸಂಖ್ಯಾ ಪ್ರಮಾಣದಷ್ಟು ಮೀಸಲಾತಿ ಕೊಡ್ತಾ ಹೋಗ್ಬಿಟ್ರೆ ದೊಡ್ಡ ದೊಡ್ಡ ಜಾತಿ ಜನಾಂಗಗಳು ಇರೋ ಮೀಸಲಾತಿಯನ್ನೆಲ್ಲ ಶೇಕಡಾವಾರು ಮೀಸಲಾತಿಯನ್ನು ಕಬಳಿಸ್ಬಿಟ್ರೆ ಉಳಿದವ್ರಿಗೆ ಏನು ಸಿಗುತ್ತೆ? ಸಣ್ಣ ಪುಟ್ಟ ಜಾತಿಗಳಿಗೆ ಏನು ಸಿಗುತ್ತೆ? ಈ ಪ್ರಶ್ನೆಗಳನ್ನ ಎದುರಿಸಲಿಕ್ಕೆ ಯಾರೂ ತಯಾರಿಲ್ಲ. ಇರಲಿ, ಮಧುಸೂದನ್ ನಾಯಕ್ ಆಯೋಗ ನಡೆಸ್ತಾ ಇರೋ ಸಮೀಕ್ಷೆ ನಿಜವಾಗಲೂ ಈಗ ಒಂದು ಕಸು ಪಡ್ಕೊಂಡಿದೆ. ಅವರು ಬಳಸ್ತಾ ಇರುವ ತಂತ್ರಜ್ಞಾನ ಆಧಾರಿತ ಎಣಿಕೆ ವ್ಯವಸ್ಥೆ ಏನಿದೆ ಅದು ಆರಂಭಿಕ ಕೆಲವು ಹೆರಿಗೆ ಸಮಸ್ಯೆಗಳಿದ್ದಂಗೆ, ಇದು ಒಂದು ಗಜಗರ್ಭ ಪ್ರಸವ ಅಂತಿದ್ರಲ್ಲ ಆ ಥರ ಈ ಜಾತಿವಾರು ಸಮೀಕ್ಷೆ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅದೀಗ ಬೃಹತ್ ಬೆಂಗಳೂರು ಮಹಾನಗರದಲ್ಲಿ ಪೂರ್ಣಗೊಳಿಸ್ಬಿಟ್ರೆ ಹೆಚ್ಚು ಕಡಿಮೆ 90%ಕ್ಕಿಂತ ಅಧಿಕ ಜನಸಂಖ್ಯೆ ಸಮೀಕ್ಷೆ ನಡೆದಿರುತ್ತೆ ಅವರು ಕೊಡೋ. ಆದರೆ ಅದರಿಂದ ಹೊರಬರುವ ಅಂಕಿ ಸಂಖ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ಳುತ್ತೋ, ಸಿದ್ದರಾಮಯ್ಯನವರು ಯಥಾವತ್ತಾಗಿ ಆ ವರದಿಯನ್ನು ಪ್ರಕಟಿಸೋ ಒಂದು ಇಚ್ಛಾಶಕ್ತಿ ಮತ್ತು ರಾಜಕೀಯ ಧೈರ್ಯವನ್ನು ಪ್ರದರ್ಶಿಸ್ತಾರ ಕಾದು ನೋಡಬೇಕಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಮಧುಸೂದನ್ ನಾಯಕ್ ನೇತೃತ್ವದ ಶಾಶ್ವತ ಹಿಂದುಳಿದ ವರ್ಗಗಳಿಗೆ ನಾನು ಅರಿಕೆ ಮಾಡ್ಕೊಳ್ತೇನೆ. ನೀವು ವಿವಿಧ ವರ್ಗಗಳಿಗೆ ಮೀಸಲಾತಿ ಪ್ರಮಾಣವನ್ನು ಸೂಚಿಸಿದ ಮೇಲೆ ಜನರಲ್ ಮೆರಿಟ್ ಕೋಟಾ ಅನ್ನೋದು ಎಷ್ಟಿರಬೇಕು, ಅವರಿಗೆ ಯಾವ ರೀತಿ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯ ಪ್ರಕಟಿಸಬೇಕು ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.